ಹಾಯ್ ಫ್ರೆಂಡ್ಸ್, ಇವತ್ತು ಈಸಿಯಾಗಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೇ ಒಂದು ಮಸಾಲೆ, ಸೇಮ್ ಮಸಾಲೆಯಲ್ಲಿ ನಾವು ಮಶ್ರೂಮ್ ಹಾಕ್ಕೊಂಡು ಮಶ್ರೂಮ್ ಬಿರಿಯಾನಿನಿ ಕೂಡ ಮಾಡ್ಕೋಬೋದು. ಚಿಕನ್ ಹಾಕಿದ್ರೆ ಸಿಂಪಲಾಗಿ ಚಿಕನ್ ಬಿರಿಯಾನಿ, ಬೇಗ ಆಗುವಂಥ ಚಿಕನ್ ಬಿರಿಯಾನಿ ಕೂಡ ಮಾಡ್ಕೋಬೋದು. ಇದಕ್ಕೆ ನಾವು ಈರುಳ್ಳಿ, ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಮುಂಚೆನೇ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಕೋಬೇಕು, ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅದು ನೋಡ್ಕೊ ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ರೈಸಿಂದು ಟೊಮೆಟೊ ಬಾತ್ ಮಾಡ್ತಿರೋದ್ರಿಂದ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಆಯಿಲ್. ಒಂದು ಬೌಲಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು ಆಯಿಲ್ ಬಿಸಿ ಮಾಡಿದ್ಮೇಲೆ, ಬಿಸಿ ಆದ ತಕ್ಷಣವೇ ಚಕ್ಕೆ, ಒಂದು ಸ್ವಲ್ಪ 2 ಲವಂಗ, ಒಂದು ಸ್ವಲ್ಪ ಚಕ್ರ ಮೊಗ್ಗು, ಮರಾಠಿ ಮೊಗ್ಗಿದ್ರೆ ಮರಾಠಿ ಮೊಗ್ಗು, ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆ, ನಿಮ್ಮ ಹತ್ರ ಏನೇನು ಮಸಾಲೆ ಇದೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಅದೆಲ್ಲ ಸ್ವಲ್ಪ ಇದಾದ ತಕ್ಷಣವೇ ಅದಕ್ಕೆ ನಾವು ಒಂದು 10 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸ್ಲಿಟ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ನಾವು ಹಾಕೋದ್ರಿಂದ ನಾವು ಖಾರದ ಪುಡಿ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 3 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫುಲ್ಲು ಒಂಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ ತೊಗೋಬೇಕು. ಇದಕ್ಕೆ ನಾನು 1 ಈರುಳ್ಳಿನ ರುಬ್ಬೋದಕ್ಕೆ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ರೈಸ್ಗೆಲ್ಲ ಮಸಾಲೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು 2 ಪೀಸ್ ಚಕ್ಕೆ, 2 ಲವಂಗ, ಸ್ವಲ್ಪ ಪುದೀನ ಹಾಕ್ಕೋಬೇಕು. ಬೆಳ್ಳುಳ್ಳಿ ಶುಂಠಿ ನೀವು ಪೇಸ್ಟ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ನೀವು ಇದೇ ಈರುಳ್ಳಿ ಜೊತೆಗೇ ನೀವು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲಿ ಆನಿಯನ್ ಫುಲ್ ರೋಸ್ಟ್ ಆದ ತಕ್ಷಣ ನಾವು ಮೆಂತ್ಯ ಸೊಪ್ಪು ಮತ್ತು ಪುದೀನಾನ ಇದಕ್ಕೆ ಹಾಕ್ಕೋಬೇಕು. ಆಮೇಲಿಂದ 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಹುಳಿ ಬೇಕು, ಇನ್ನೂ ಟೊಮೆಟೊ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು. ಇದು ದಪ್ಪ ಇದ್ದಿದ್ದರಿಂದ ನಾನು 4 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕಾಳುಗಳು ಏನು ತೊಗೊಂಡಿದ್ದೀನಿ, ಅಣ್ಣುಳ್ಳಿ ಕಾಳು ಮತ್ತು ತೊಗರಿ ಕಾಳು. ಸೀಸನ್ ಕಾಳು ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು. ಟೊಮೆಟೊ ಬಟಾಣಿ ಕೂಡ ಹಾಕ್ಕೋಬೋದು, ಮಶ್ರೂಮ್ ಹಾಕ್ಕೋಬೋದು. ಹಾಗೆ ನೀವು ಪನ್ನೀರ್ ಕೂಡ ನೀವು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡು ಲಾಸ್ಟಿಗೆ ಹಾಕ್ಕೋಬೋದು. ಇದಕ್ಕೆ ನೀವು ಏನು ಹಾಕಿದ್ರೂ ಇದೇ ಸೇಮ್ ಮಸಾಲೆ, ಬಟ್ ಅದಕ್ಕೆ ನೀವು ಏನು ಹಾಕ್ತೀರಾ ತರಕಾರಿ ಅನ್ನೋದ್ರ ಮೇಲೆ ಅದ್ರದ್ದು ಇದು ಚೇಂಜ್ ಆಗುತ್ತೆ. ನಾನಿಲ್ಲಿ ಸಣ್ಣ ಕಟ್ ಮಾಡಿರೋವಂಥ 2 ಆಲೂಗಡ್ಡೆನೂ ಹಾಕಿದ್ದೀನಿ. ಕಾಳುಗಳು ಕೂಡ ಹಾಕಿದೆ. ತೊಗರಿ ಕಾಳು ಸೀಸನ್ ಆಗಿರೋದ್ರಿಂದ ತೊಗರಿ ಕಾಳು, ಅಣ್ಣುಳ್ಳಿ ಕಾಳು ಅದನ್ನೆಲ್ಲ ಹಾಕಿದರೆ ಬಾಯಿಗೆ ಒಂಥರ ಸಿಗುತ್ತಲ್ವ, ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದೆ. ಹಾಗೆ 2 ಸ್ಪೂನ್ ಧನಿಯಾ ಪೌಡರ್ ಹಾಕಿದ್ದೀನಿ. ಇಷ್ಟೇ ಹಾಕ್ಬಿಟ್ಟು 1 ಬೌಲಷ್ಟು ಮೊಸರು ಹಾಕಬೇಕು. ಮೊಸರು ಹಾಕೋದ್ರಿಂದ ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕಬೇಕು. ಅದಾದಮೇಲೆ 2 ಗ್ಲಾಸ್ ರೈಸಿಗೆ 4 ಗ್ಲಾಸ್ ನೀರು ಹಾಕಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡೋರು ಅಷ್ಟೇ. ಇಷ್ಟೇ ಹಾಕ್ಬಿಡೋದು. ಕುಕ್ಕರಲ್ಲಿ ನೀವು ಸಾಲ್ಟ್ ಎಲ್ಲ ಟೇಸ್ಟ್ ನೋಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹಾಕಿದ್ರೆ ಆಯಿತು. ನಾನಿಲ್ಲಿ ಓಪನ್ ಆಗೇ ಮಾಡ್ತಾಯಿದ್ದೀನಿ. ನೋಡಿ, ಇದೆಲ್ಲ ಫುಲ್ ನೀಟಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ತೊಳೆದಿಟ್ಕೊಂಡಿದ್ದಂಥ 2 ಗ್ಲಾಸ್ ರೈಸ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ನೋಡಿ, ಡಿಲೀಷಿಯಸ್ ಆಗಿರೋ ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿ ಆಯಿತು. ಇದಕ್ಕೆ ನೀವು ಮಶ್ರೂಮ್ನ ಆ್ಯಡ್ ಮಾಡಿಕೊಂಡ್ರೆ, ಒಗ್ಗರಣೆ ಇದ್ದಾಗೇ ಮಶ್ರೂಮ್ ಹಾಕ್ಕೋಬೇಕು. ಮಶ್ರೂಮ್ ಬಿರಿಯಾನಿ ಆಗುತ್ತೆ ಅಷ್ಟೇ. ನೀವು ಚಿಕನ್ ಅಥವಾ ಎಗ್ಗನ್ನು ಕೂಡ ನೀವು ಆ್ಯಡ್ ಮಾಡಿ ಇದೇ ಮಸಾಲೆ ಹಾಕಿ ಮಾಡ್ಬೋದು. ಥ್ಯಾಂಕ್ ಯು.